ಇಲ್ಲೇ ನಾನು ಮಂಗಳವಾರ ದಿವಸ ಬನ್ನಿ ಮುಂದೆ ಇಲ್ಲಿ ನೇಚರ್ ಈ ಗುಡ್ಡದ ಮೇಲೆ ಅದಲ್ಲ ಇದು ಪಿರಮಿಡ್ ಭಯಂಕರ ಗಾಳಿದ ಮತ್ತು ಭಾಳ ಆರಾಮ ಅನಿಸ್ತದ. ಮನಸ್ಸಿಗೆ ಭಾಳ ನೆಮ್ಮದಿ ಅನಿಸ್ತದ ಮತ್ತು ಅಗದಿ ಭಾಳ ತಂಪವಾದ ವಾತಾವರಣ ಐತಿ. ಮತ್ತು ನಮಗೆ ಎಷ್ಟೋ ವಿಷಯಗಳು ಓದಿದ್ದಿದ್ದೆವು ಖರೆ, ಆದ್ರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಗೆ ಈ ಮಲ್ಲಿಕಾರ್ಜುನ ಸರ್ ನಮಗೆ ಭಾಳ ಆಳವಾದಂಥ ವಿಚಾರಗಳನ್ನ ನಾ ಥಿಯರಿ ಓದಿದ್ನಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ಹಿಂಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿರೋಕ್ಕಿಲ್ಲ. ಅದನ್ನೆಲ್ಲ ನಮಗೆ ಭಾಳ ಮನಮುಟ್ಟುವಂಗೆ ಹೇಳ್ಕೊಟ್ರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ಮತ್ತು ಇನ್ನೊಂದು ಏನಂದ್ರೆ, ನಾ ಥಿಯರಿ ಒಳಗೆ ಓದಿದ್ನಿ, ಭಾಳ ದಿವಸದಿಂದ ಓದಿದ್ನಿ ಖರೆ, ಆದ್ರೆ ಈ ನನ್ನ ಮನಸ್ಸು ಮುಟ್ಟುವಂಥ ಕೆಲಸ ಯಾರೂ ಮಾಡಿರೋಕ್ಕಿಲ್ಲ. ಅದನ್ನು ನಮ್ಮ ಮಲ್ಲಿಕಾರ್ಜುನ ಸರ್ ಮಾಡಿರು. ನನ್ನ ಮನಸ್ಸು ಮುಟ್ಟುವಂಗೆ ನನಗೆ ಈಗ 2 ದಿವಸದಾಗ ಅದು ಎಲ್ಲ ವಿಷಯಗಳು ನನಗೆ ಅಗದಿ ಭಾಳ ಅಂದ್ರೆ ಭಾಳ ನಾ ಅದನ್ನು ಪ್ರಾಯೋಗಿಕವಾಗಿ ಮಾಡ್ಬೇಕನ್ನುವಂಥ ಒಂದು ವಿಚಾರ ಒಂದೇದು ನನಗೆ ಬರಾಕತ್ತ ಈಗ. ನಮಸ್ಕಾರ, ನಾನು ಶಶಿಕಲಾ ಜಡೇಣ್ಣವ್ರು, ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಇಲ್ಲಿ ಗೋಕಾಕ್ ಹತ್ತಿರ ಒಂದು ಪಿರಮಿಡ್ ಇದೆ, ಅಲ್ಲಿ ಬಂದಿದ್ದೇವೆ. ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆಯದು ಆಕೈತಿ. ಧ್ಯಾನದಿಂದ ಧ್ಯಾನ ಅಂಥೇಳಿ ನಮ್ಗೆ ಗುರುಗಳು ಎಲ್ಲ ಹೇಳಿಕೊಟ್ರು. ನಾವು ಯಾವುದೂ ಗೊತ್ತಿಲ್ದನ ನಾವು ಬಂದೀವಿ. ಬಂದಿದ್ದಕ್ಕೆಲ್ಲ ಕೊಟ್ಟರು, ಎಲ್ಲ ವ್ಯವಸ್ಥೆ ಐತಿ, ಇಲ್ಲೇ ಎಲ್ಲ ಸರಿಯಾಗಿ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಸುವರ್ಣ ಹೂಗಾರಂತ. ನಾನೊಬ್ಬರು ಮಾರ್ಗದರ್ಶನದಿಂದ ಬಂದೆ. ನಮ್ಮಲ್ಲಿ ಪಿರಾಮಿಡ್ ಇದೆ, ಆದರೆ ನಾನು ಹುಣ್ಣಿಮೆ ದಿವಸ ಒಂದು ದಿವಸ ನನಗೆ ಯಾರಿಗೂ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲಿ, ನನಗಾಗಲಿ ಸ್ವಂತಾಗಿ ಹೋಗೋಕೆ ನನಗೆ ಯಾವಾಗೂ ಅದಕ್ಕೆ ಕಾಲು ಕೂಡಿ ಬಂದಿರಲಿಲ್ಲ. ನಾನು ಭಾರತಿ ಬಾಂಗ್ಲೇಕರ್ ಅಂತ ನಮ್ಮ ಗುರುಗಳವರು, ನನಗೆ ಸ್ಟಿಚಿಂಗ್ ಕಲಿಸಿದಂಥ ಗುರುಗಳು, ಅವರು ನನ್ನ ಕರ್ಕೊಂಡು ಬಂದರು. ಅವ್ರ ಪುಣ್ಯದಿಂದ ನಾನು ಇಲ್ಲಿ ಬಂದೇನೆ. ಹೂವಿನ ಜೊತೆ ನಾರು ಸ್ವರ್ಗ ಕಾಣ್ತಲ್ಲ, ಆ ಥರ ಬಂದೇನೆ. ನಮಸ್ಕಾರ, ನಾನು ಭಾರತಿ ಬಾಂಗ್ಲೇಕರ್, ಹುಬ್ಳಿಯಿಂದ ಬಂದಿದ್ದು. ಈ ಗೋಕಾಕ್ ಸಮೀಪದಲ್ಲಿ ಒಂದು ಗ್ರಾಮ ಇದೆ ಸಣ್ಣ, ಬಗರ್ನಾಥ್ ಅಂತೇಳಿ. ಅಲ್ಲಿ ನಾವು ಅಂದರೆ ಪಿರಾಮಿಡ್ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಪೀಸ್ ಆಫ್ ಮೈಂಡ್, ಅಂದರೆ ಇಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ, ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಎನಿ ಟೈಮ್ ನಾವು ಇಲ್ಲಿ ಬಂದು ಧ್ಯಾನ ಮಾಡಿ ಮತ್ತು ಅದನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಿತಾ ರವಿ ತಂಬೂರಿ ಅಂತ. ನಾವು ಗೋಕಾಕ್ಲಿಂದ ಬಂದೀವಿ. ನನಗೆ 32 ವರ್ಷದ ಪಿರಾಮಿಡ್ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಎಲ್ಲ ಕೇಳಿದ್ವಿ, ಹಂಗಿದೆ ಹಿಂಗಿದೆ ಅಂತಂದು. ಆದರೆ ಇಲ್ಲಿ ಬಂದ ಮೇಲೆ ಪಿರಾಮಿಡ್ ಅಂದ್ರೆ ಏನು, ಅದ್ರ ಬಗ್ಗೆ ಅಂದ್ರೆ ಅದು ಧ್ಯಾನ ಮಾಡೋ ಕೇಂದ್ರನೋ ಅಥವಾ ಏನು, ಅದು ಹೆಂಗಿರುತ್ತೆ ಅದೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಾವೆಲ್ಲ ತಿಳ್ಕೊಂಡ್ವಿ. ಸರ್ ಕೂಡ 3 ದಿವಸ ಇದ್ದರು, ಎಲ್ಲ ನಮಗೆಲ್ಲ ಚೆನ್ನಾಗಿ